ನಾಳೆ ಸಂಜೆ ನಿಮ್ಗೆ ಗೊತ್ತಿದೆ, ಒಂದು ಆಚಾರ್ಯರ ಕಾಲದ 14 ಮಂದಿ ಆಚಾರ್ಯರ ಸಮಕಾಲೀನರು, ಹೆಚ್ಚಿನವರು ಅದರಲ್ಲಿ. ಒಬ್ಬರು ವಿಜಯಧ್ವಜರು, ಒಬ್ಬರು ಕಮಲಾಕ್ಷ ತೀರ್ಥರು, ಒಬ್ಬರು ವಾದರಾಜರು. ಇವು 3 ಜನರನ್ನು ಬಿಟ್ಟರೆ 14 ಸ್ತೋತ್ರಗಳಲ್ಲಿ 13 ಜನ ಬಿಟ್ಟರೆ 11 ಸ್ತೋತ್ರಗಳು ಆಚಾರ್ಯರ ಸಮಕಾಲೀನರು ಬರೆದದ್ದು. ಮತ್ತೊಬ್ಬರು ಕಮಲಾಕ್ಷರು, ಅದು ಆಚಾರ್ಯರ ಸಮಕಾಲೀನರು, ಯಾಕಂದರೆ ಆಚಾರ್ಯರ ಪ್ರಶಿಷ್ಯರು ಬರೆದದ್ದು. ಅಧೋಕ್ಷಜ ತೀರ್ಥರ ಶಿಷ್ಯ, ಅಂದರೆ ಅವರು ಆಚಾರ್ಯ ಸಮಕಾಲೀನರೇ, ಆಚಾರ್ಯರು ನೋಡಿರ್ಬೋದು, ಆಚಾರ್ಯರ ಪ್ರಶಿಷ್ಯ. ಆಮೇಲೆ ಇಬ್ಬರು ಸ್ವಲ್ಪ ನಂತರದವರು, ಸಾಮಾನ್ಯ 14-15 ಆಚೆ ಇದ್ದವರು ವಿಜಯಧ್ವಜರು, 16ನೇ ಶತಮಾನದವರು ವಾದರಾಜರು. ಇಷ್ಟು ಮಂದಿ ಬರೆದಿರತಕ್ಕ, ಅಂದರೆ ನಮ್ಮಲ್ಲಿ ಒಂದು ದೊಡ್ಡ ಸಂಪತ್ತೇನು ಅಂದರೆ ಎಲ್ಲವನ್ನು ಪ್ರಾಚೀನ ಮಾಡಬೇಕು. ಭಜನೆ ಮಾಡಬೇಕಾ, ಭಜನೆಗೋಸ್ಕರವೇ 14 ಹಾಡುಗಳನ್ನು ಆ ಭಜನೆಗೋಸ್ಕರವೇ ರಚನೆ ಮಾಡಿದ್ದಾರೆ. ಅದಕ್ಕೆ ಹೇಗೆ ಆಚಾರ್ಯರು 12 ಸ್ತೋತ್ರಗಳನ್ನು ಸಂಗೀತಬದ್ಧವಾಗಿ ಅದನ್ನು 12 ಅದು 12 ಅಲ್ಲ, ಹೆಚ್ಚಿದೆ, ಅದು ಸುಮಾರು 12 ಅಂತ ಇಟ್ಕೊಳ್ಳಿ. ಹಾಗೆ ಭಜನೆಗೋಸ್ಕರ 14 ಹಾಡುಗಳು, ಅದಕ್ಕೆ ಚತುರ್ದಶ ಸ್ತೋತ್ರಗಳು ಅಂತ ಪ್ರಾಚೀನರ ಹೆಸರು. ಅದನ್ನು ಹಿಂದೆ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಭಜನೆ ಮಾಡಲಿಕ್ಕೆ ಅದೇ ಹಾಡುಗಳನ್ನು ಹಾಡ್ತಾ ಇದ್ದರು. ನನ್ನ ಕನಸು ಏನಿತ್ತು ಅಂದರೆ ಅದು ಇವತ್ತಿಗೂ ಚಾಲ್ತಿ ಇರೋದು, ಪ್ರತಿಯೊಬ್ಬ ಮನೆಯಲ್ಲಿ ಹೆಣ್ಮಕ್ಕಳು ಗಂಡಸರು ಆ ಹಾಡುಗಳನ್ನು ಹೇಳಬೇಕು ಅಂತ. ನಾನು ಅದನ್ನು ಆ ಆಸೆಯಿಂದ ಬಹಳ ಹಿಂದೆ ಪ್ರಿಂಟ್ ಮಾಡಿದರೆ ಅದನ್ನು ಯಾರೂ ಅದನ್ನು ಭಜನೆಗೆ ಬಳಸಲಿಲ್ಲ. ಯಾಕೆಂದರೆ ಅದನ್ನು ಹೇಗೆ ಹಾಡಬೇಕು ಅಂತ ಗೊತ್ತಿಲ್ಲ. ನಾನು ಪ್ರಿಂಟ್ ಮಾಡೋಲ್ಲೇ ಅದು ಕನ್ನಡ ಅರ್ಥ ಅಷ್ಟೇ ಕೊಟ್ಟೆ, ಅದು ಹಾಡು ಚಾಲ್ತಿಗೆ ಬರಲಿಲ್ಲ. ಅನೇಕ ಜನ ಸಂಗೀತಗಾರರಿಗೆ, ಭಜನ ಮಂಡಳಿಯವರಿಗೆ, ಈ ತಿರುಪತಿಯಲ್ಲೆಲ್ಲ ಭಜನ ಮಂಡಳಿ ಎಲ್ಲ ಇದೆ, ಅವರಿಗೆಲ್ಲ ಹೇಳಿದೆ, ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂತೆಲ್ಲ ಮಾಡ್ಕೊಂಡಿದ್ದಾರೆ, ಇದನ್ನು ಚಾಲ್ತಿಗೆ ತನ್ನಿ ಅಂತ. ಯಾರೂ ಮಾಡಿಲ್ಲ. ನನ್ನ ಖಂಡಿತ ಇನ್ನು ಯಾರಾದರೂ ಹೇಳಿ ಏನು ಉಪಯೋಗ ಇಲ್ಲ ಅಂತ ನಾನೇ ಒಬ್ಬರು ಸಂಗೀತಗಾರರನ್ನು ಉಪಯೋಗಿಸಿ ಮಕ್ಕಳಿಗೆ ಟ್ರೈನ್ ಮಾಡಿಸಿದೆ. ಅದು ಬಹಳ ಪರಿಣಾಮಕಾರಿಯಾಗಿ ಬಂತು. 14 ಸ್ತೋತ್ರಗಳು, ಆಮೇಲೆ ಅದಕ್ಕೆ 2 ಹಾಡುಗಳನ್ನು ನಾನು ಸೇರಿಸಿದೆ. ಒಂದು ಈಗ ಹೇಳ್ತಾರಲ್ಲ ಇಲ್ಲೇ ನರಸಿಂಹಾಷ್ಟಕ, ಮತ್ತು ಕೊನೆಗೆ ಮಂಗಳದ ಹಾಡು, ಅದು 2 ಹಾಡುಗಳನ್ನು ನಾನು ಸೇರಿಸಿದೆ. ಅಲ್ಲಿಗೆ 14 ಹೋಗಿ 16 ಆಯಿತು. ಆಮೇಲೆ 3 ಹಾಡುಗಳು ತ್ರಿವಿಕ್ರಮ ಪಂಡಿತರ ಬಗ್ಗೆ, ನಾರಾಯಣ ಪಂಡಿತರ ಬಗ್ಗೆ, ಮತ್ತು ಸ್ವಗತ, ನನ್ನದೇ ಒಂದು ಸ್ವಗತ, ನನ್ನ ಬಗ್ಗೆನೇ ಒಂದು ಹಾಡು ಬರೆದಿದ್ದೆ. ಅದು ಪ್ರಾಯ ಸಮಯ ಇದ್ದರೆ ಅದೆಲ್ಲವನ್ನೂ ನಾಳೆ ಹಾಡ್ತಾರೆ. ಈ 14 ಹಾಡುಗಳು ಹಿಂದಿನ ಕಾಲದ ಹಾಡುಗಳು. ಅದನ್ನು ನೀವೆಲ್ಲರೂ ಕೇಳಬೇಕು. ಕೇಳುವುದು ಅಷ್ಟೇ ಅಲ್ಲ, ಮತ್ತು ಇನ್ನು ಸದ್ಯದಲ್ಲೇ ಅದು CD ಆಗಿ ಬರುತ್ತೆ, ನಿಮಗೆ ಸಿಗುತ್ತೆ. ನೀವು ಮನೆಯಲ್ಲಿ ಅದನ್ನು ಚಾಲ್ತಿ ತರಬೇಕು. ಆ ಮಾಧುರ್ಯ, ಆ ನಾದ ಮಾಧುರ್ಯ ಅದರಲ್ಲಿ ಮೈಮರೆಯುವಷ್ಟು ನಮಗೆ ಇನ್ಯಾವುದರಲ್ಲೂ ಮರಿಮಲಿಕ್ಕಾಗೋದಿಲ್ಲ. ತುಂಬ ಜನಪ್ರಿಯ ಆಗಿದೆ ಅದು ಇವಾಗಲೇ ಅನೇಕ ಮನೆಗಳಲ್ಲಿ ಹಾಡಿ. ಅದನ್ನು ನೀವು ನಾಳೆ ಕೇಳಬೇಕು. ಅದು ಆ ಹಾಡು ಮುಗಿದ ಮೇಲೆ ಎಲ್ಲ ನಮ್ಮ ಮಕ್ಕಳು ಹಾಡ್ತಾರೆ, ಹುಡುಗರು. ಅದು ಆದ ಮೇಲೆ ಕೊನೆಗೆ ಒಂದು 4 ಮಾತು ನಾನು ಮಾತಾಡ್ತೇನೆ. ಎಷ್ಟು ಹೊತ್ತು ಅದು ಮುಗಿದ ಮೇಲೆ, ಹಾಡು ಮುಗಿದ ಮೇಲೆ ಎಷ್ಟು ಸಮಯ ಇದೆ ಸ್ವಲ್ಪ ಹೊತ್ತು ಇದರ ಬಗ್ಗೆ ಮಾತನಾಡ್ತೇನೆ. ಅದ ನಂತರ ಮತ್ತೆ ವಿಸ್ತಾರ ನಾಡಿತ್ತು ಭಾಗವತ. ನಾಳೆ ವಿಶೇಷವಾಗಿ ಆ ಭಜನ ಪದ್ಧತಿ 13ನೇ ಆಚಾರ್ಯರ ಕಾಲದಿಂದ ಬಳಕೆಗೆ ಬಂದ ನಿತ್ಯ ಮನೆಯಲ್ಲಿ ಮಾಡುವ ಭಜನೆ ಅದು ಹೇಗಿರಬೇಕು, ಹೇಗಿತ್ತು ಅನ್ನೋದನ್ನು, ಒಂದು ನಾವೇನು ಆ ಕಾಲದ ಭಜನೆಯನ್ನು ಕೇಳಿದವರಲ್ಲ ಯಾರು ಕೂಡ, ಆದರೂ ಅವು ಆ ಕಾಲಕ್ಕೆ ನಮ್ಮನ್ನು ಕೊಂಡೊಯ್ಯುವ ರೀತಿಯ ಒಂದು ಟ್ಯೂನ್ಗಳನ್ನು ಸೆಟ್ ಮಾಡಿದ್ದಾರೆ. ಬಹಳ ಜನ ಅದು ಎಲ್ಲಿ ತನಕ ಅಂದರೆ ಅದು ಹಾಡ್ತಾ ನಿಮ್ಗೆ ಗೊತ್ತಿಲ್ಲದೆ ನೀವು ಹಾಡ್ತೀರಿ ಒಟ್ಟಿಗೆ, ಹಾಗಿದೆ ಅದು ಕಡೆಗೆ ನೀವು ಅದು ಒಟ್ಟಿಗೆ ಸೇರಬೇಕು. ನೀವು ಸೇರಬೇಕು ಅಂತ ಹಾಡೋದು, ಬರೀ ಸುಮ್ಮನೆ ಕೈಗಟ್ಟಿ ಕೂತ್ಕೊಂಡು ಕಣ್ಕಂಡು ಬಿಡಲಿಕ್ಕೆ ಹಾಡುವುದಲ್ಲ. ಅವು ಹಾಡುವಾಗ ನೀವು ಕಂಠದಾನ ಮಾಡಿ ಕೋರಸ್ಸಾಗಿ ಹಾಡಬೇಕು ಅಂಥ ಹಾಡುಗಳು. ಅದನ್ನು ಕೇಳಲಿಕ್ಕೆ ದಯವಿಟ್ಟು ನಾಳೆ ಬನ್ನಿ. ಅದು ಮುಗಿದ ನಂತರ ನಾನು ನನ್ನ ಮಾತುಗಳನ್ನ ಆಡ್ತೇನೆ. ನಾಳೆ ಸಂಜೆ 5:30 ಭಾನುವಾರ ಅದನ್ನು ಬೇಗ ಇಟ್ಕೊಂಡಿದ್ದಾರೆ ಸ್ವಲ್ಪ, ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.